ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಂತಂದ್ರೆ, ನೀವು ಪೊಲೀಸ್ ವೆರಿಫಿಕೇಶನ್ ಏನಾದ್ರು ಅಪ್ಲೈ ಮಾಡಿದ್ರಪ್ಪ ಅಂತಂದ್ರೆ, ಸೊ ಪೊಲೀಸ್ ವೆರಿಫಿಕೇಶನ್ ಅನ್ನ ಯಾವ ತರ ನಾವು ಡೌನ್ಲೋಡ್ ಮಾಡ್ಕೋಬಹುದು ಆ ಸರ್ಟಿಫಿಕೇಟ್ ಅನ್ನ ಅನ್ನೋದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಸೊ ಹಳೆ ವಿಡಿಯೋಸ್ ಗಳಲ್ಲಿ ತುಂಬಾ ಹೇಳಿದೀನಿ ನಾನು ಯಾವ ತರ ಡೌನ್ಲೋಡ್ ಮಾಡೋದು ಏನು ಅಂತ. ಬಟ್ ಏನಪ್ಪಾ ಅಂತಂದ್ರೆ, ಅವಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಹೊಸ ಸಬ್ಸ್ಕ್ರೈಬರ್ಸ್ ಗಳಿಗೆ, ಹೊಸ ಫಾಲೋವರ್ಸ್ ಗಳಿಗೆ ವಿಡಿಯೋ ಗೊತ್ತಾಗ್ಲಿ ಯಾವ ತರ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದು ಅಂತ ಒಂದು ಇದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಹೊಸದಾಗಿ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಯಾರೆಲ್ಲ ಹೊಸದಾಗಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದಾರೆ, ಅವರು ಡೌನ್ಲೋಡ್ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ, ಅಪ್ಲೈ ಮಾಡ್ಬೇಕಂತಂದ್ರೆ ನೀವು ಸೇವಾ ಸಿಂಧು ಅಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ಸರ್ಟಿಫಿಕೇಟ್. ಸೊ ಮೊದಲಿಗೆ ಸೇವಾ ಸಿಂಧು ಅಂತ ಓಪನ್ ಮಾಡ್ಕೋಬೇಕು ನೀವು. ಸೊ ಸೇವಾ ಸಿಂಧು ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು, ನಿಮ್ಮ ಗೂಗಲ್ ಅಲ್ಲಿ, ಕ್ರೋಮ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂತ ಸರ್ಚ್ ಮಾಡಿ. ಸೊ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಸೇವಾ ಸಿಂಧು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಅದನ್ನ ಡೆಸ್ಕ್ಟಾಪ್ ಮೋಡ್ ಅಲ್ಲಿ ನೀವು ಹಾಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಡೆಸ್ಕ್ಟಾಪ್ ಮೋಡ್ ಅನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಸರ್ವಿಸಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಯೂಸರ್ ರಿಜಿಸ್ಟರ್ ಹೇರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಆಲ್ರೆಡಿ ರಿಜಿಸ್ಟರ್ ಇದ್ರೆ ಅಂತಂದ್ರೆ ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಫಸ್ಟ್ ರಿಜಿಸ್ಟರ್ ಆಗ್ಬಿಟ್ಟೆ ನಾವೇನಪ್ಪಾ ಅಂತಂದ್ರೆ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿರ್ತೀವಿ. ಸೊ ಇವಾಗ ಮೊದಲಿಗೆ ನಾವು ಏನಾಗಬೇಕು, ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್, OTP ಕೇಳ್ತಾ ಇದೆ. ಸೊ ಫಸ್ಟಿಗೆ ಏನ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಸೊ ಸ್ನೇಹಿತರೆ, ನೋಡ್ಬೋದು ಇಲ್ಲಿ ನೀವು ಮೊಬೈಲ್ ನಂಬರ್, OTP ಅಥವಾ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದು ನೋಡಿರ್ತೀರ ನೀವು, ಅಪ್ಲೈ ಮಾಡ್ಬೇಕಾದ್ರೆ ಈ ತರ ಬಂದಿರುತ್ತೆ. ಸೊ ಇವಾಗ ನೀವೇನಪ್ಪಾ ಅಂತಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು ವ್ಯೂ ಸ್ಟೇಟಸ್ ಆಫ್ ದ ಅಪ್ಲಿಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಡೇಟ್ ಸೆಲೆಕ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇದು 3 months ವರೆಗೂ ಡೇಟ್ ಸೆಲೆಕ್ಟ್ ಇರುತ್ತೆ. ಸೊ ಅದನ್ನ ಡೇಟ್ ನೀವು ಎಲ್ಲಿಂದ ಎಲ್ಲಿವರೆಗೂ ಹಾಕಿರ್ತೀರಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಯಾವಾಗ ಹಾಕಿರ್ತೀರಲ್ಲ, ಸೊ ನಿಯರ್ ಬೈ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಪ್ರೊಸೆಸಿಂಗ್ ಅಥವಾ ರಿಜೆಕ್ಟೆಡ್ ಅಥವಾ ಡೆಲಿವರ್ಡ್ ಅಂತ 3 ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಪ್ರೊಸೆಸಿಂಗ್ ಅಂತಂದ್ರೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಅರ್ಥ. ರಿಜೆಕ್ಟೆಡ್ ಆಗಿದೆ ಅಂತಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಅರ್ಥ. ಡೆಲಿವರ್ಡ್ ಅಂತ ಇತ್ತಪ್ಪ ಅಂತಂದ್ರೆ, ಸೊ ಡೆಲಿವರ್ಡ್ ಅಂತಂದ್ರೆ ಅಪ್ಲಿಕೇಶನ್ ಆಗಿದೆ ಅಂತ ಅರ್ಥ. ಸೊ ಆ ಡೆಲಿವರ್ಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಆ ವಿಂಡೋ ಮೇಲೆ ಏನಪ್ಪಾ ಅಂತಂದ್ರೆ ಆ ವಿಂಡೋದಲ್ಲಿ ಕೆಳಗಡೆ ವ್ಯೂ ಸರ್ಟಿಫಿಕೇಟ್ ಅಂತ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆ ವ್ಯೂ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯೂ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಏನಾಗುತ್ತೆ, ಓಪನ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ನೀವು ಪ್ರಿಂಟ್ ಹಾಕೋಬಹುದು. ಸೊ ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಒಂದು ಏನಂತಂದ್ರೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅಲ್ಲಿ ಇಲ್ಲಿ ಹೋದ್ರಪ್ಪ ಅಂತಂದ್ರೆ ಇಂಟರ್ನೆಟ್ ಸೆಂಟರ್ಗಳಿಗೆ ಅಥವಾ ನಿಮ್ಮ ಒಂದು ಅಲ್ಲಿ ಇಂಟರ್ನೆಟ್ ಕೆಫೆಗಳಿಗೆ ಹೋದ್ರಪ್ಪ ಅಂತಂದ್ರೆ ಏನಾಗುತ್ತೆ, ಅವ್ರು ಅಷ್ಟೋ ದುಡ್ಡನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೋದು, ಈಸಿಯಾಗಿ ಇಲ್ಲೇ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಮೇಲ್ ಅಥವಾ ವಾಟ್ಸ್ಆಪ್ ಮಾಡ್ಬಿಟ್ಟು ಪ್ರಿಂಟ್ ಅನ್ನ ಹಾಕೋಬಹುದು, ಪ್ರಿಂಟ್ ಚಾರ್ಜಸ್ ಕೊಟ್ಟು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.